ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಹಾಗಲಕಾಯಿ ಪಲ್ಯ ಯಾವ ರೀತಿ ಮಾಡೋದು ನೋಡೋಣ. ಅಂದರೆ ನಾನು ಬೇಯಿಸ್ಕೊಂಡಿದ್ದೀನಿ, ಎಣ್ಣೆ ಹಾಕಿ ಹುರ್ಕೊಂಡಿಲ್ಲ. ನಾನು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ, ಬೇಯ್ತಾ ಇದೆ. ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, 2 ಟೊಮಟೊ ದೊಡ್ಡದು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಚಿ ನಾನು ಬಾಂಡೆ ಇಟ್ಕೊಂಡಿದ್ದೀನಿ. ಅದಕ್ಕೊಂದು 4 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ, ಸಾಕು. ನೋಡಿ, ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊತೀನಿ. ಚಟ್ಪಟ ಅಂತಿದೆ. ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊತೀನಿ, ಒಂದಿಡಿ ಕರಿಬೇವು ಹಾಕ್ಕೊತೀನಿ, ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಈಗ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಕ್ಕೆ, ಅದು ಹಾಕ್ಕೊತೀನಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ಉರಿಯೊಳಗೆ ಫ್ರೈ ಮಾಡ್ಕೊತಾ ಇರ್ತೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಸಣ್ಣದಾಗಿ 3 ಟೊಮಟೊ ತೊಗೊಂಡಿದ್ದೀನಿ, ಯಾಕಂದರೆ ಗೊಜ್ಜು ಥರ ಇದ್ರೇ ಚೆನ್ನಾಗಿರೋದು. ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗೆ ಫ್ರೈ ಆಗಿದೆ. ಅರಿಶಿನ ಅರ್ಧ ಸ್ಪೂನ್ ಹಾಕ್ಕೊತೀನಿ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತೀನಿ. ಆವಾಗಲೇ ಬೇಯಿಸ್ಲಿಕ್ಕೆ ಕಾಯಿ ಬೇಯಿಸ್ಲಿಕ್ಕೆ ನಾನು ಉಪ್ಪು ಹಾಕಿದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ನಾನು 2-3 ಥರ ಮಾಡಿ ಹಾಕಿದ್ದೀನಿ ಹಾಗಲಕಾಯಿ, ಅಂದರೆ ಥರ ಬೇರೆ ಬೇರೆ ಥರ ಹಾಕಿದ್ದೀನಿ. ಇದು ಒಂಥರ ನೋಡಿ, ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳಿ. ನೋಡಿ, ಚೆನ್ನಾಗೆ ಇದಾಗಿದೆ. ಈಗ ಒಂಚೂರು ಬೆಲ್ಲ ಹಾಕ್ಕೊತೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಸ್ವಲ್ಪ ಹುಣಸೆಹಣ್ಣು ನೀರು ಹಾಕ್ಕೊಳ್ಳೋಣ, ಹೆಚ್ಚಾಗಿ ಬೇಡ, ಯಾಕಂದರೆ ಟೊಮಟೊ ಹಾಕಿದೆಯಲ್ಲ. ಟೊಮಟೊ, ಬೆಲ್ಲ ಮತ್ತು ಉಪ್ಪೆಲ್ಲ ಪರ್ಫೆಕ್ಟಾಗಿರಬೇಕು, ಚೆನ್ನಾಗಿರ್ತೈತಿ ಇದು. ನಿಮ್ಗೆ ಇಷ್ಟ ಇದ್ದರೆ ಬೆಲ್ಲ ಹಾಕಿ, ಇಲ್ಲಾಂದರೆ ಬೇಡ. ಈ ಶುಗರ್ ಇರೋರೆಲ್ಲ ನೀವು ಹಾಕಕ್ಕೆ ಹೋಗಬೇಡಿ, ಹಾಗೆ ಮಾಡಿದ್ರೆ ಸಾಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಹಾಗಲಕಾಯಿ ಹಾಕ್ಕೊಂಬಿಡೋಣ. ಮಳೆ ಬರ್ತಾಯಿದೆ, ಒಳ್ಳೆ ಗೊಜ್ಜು. ನಿಜವಾಗಿ ಹೇಳ್ತೀನಿ, ಇದನ್ನ ಅನ್ನದೊಳಗೆ ಮಿಕ್ಸ್ ಮಾಡ್ಕೊತೀನಿ, ಇಲ್ಲಾಂದರೆ ಜೋಳದ ರೊಟ್ಟಿ, ಮಾಮೂಲಿ ರೊಟ್ಟಿಗೂ ತಿನ್ಬೋದು. ನಾವು ಇವತ್ತು ರಾತ್ರಿ ಇದು ಅನ್ನಕ್ಕೆ ತೊಗೊತಾ ಇದ್ದೀವಿ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಚೆನ್ನಾಗಿ ನೋಡಿ, ಎಣ್ಣೆನೂ ಚೆನ್ನಾಗಿ ಬಿಟ್ಕೊಂಡಿದೆ. ಸಾಕು, ಹಾಗಿರೋದು. ಗ್ಯಾಸ್ ಆಫ್ ಮಾಡೋಣ, ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಹಾಗಲಕಾಯಿ ಪಲ್ಯನ ಹೇಳ್ಬೋದು, ಹಾಗಲಕಾಯಿ ಗೊಜ್ಜನ ಹೇಳ್ಬೋದು. ಅನ್ನಕ್ಕಂದರೆ ಸೂಪರಾಗಿರ್ತೈತೆ. ಈ ಶುಗರ್ ಇರೋರಿಗೆ ಇದು, ನಮ್ಮ ಮನೆಗೆ ಶುಗರ್ ಇದೆ, ನಮ್ಮ ಮನೆಯವ್ರಿಗೆ, ಹಾಗಾಗಿ ಇದು ಮಾಡಿಕೊಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವೀಡಿಯೋ ನೋಡಿದ್ದಾಗಿ ಬಾಯ್.